ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಮ್ಮೆ ನನ್ನ ಕೈಯಲ್ಲಿರುವ ಮುಡುಪು ಮುಟ್ಟಿ ನಿನ್ನ ಕನಸು ನೆನಸಾಗುತ್ತದೆ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಇದು ತಪ್ಪದೆ ಕೇಳಬೇಕು. ಸಾಯಿ ಆಶೀರ್ವಾದ ನಮಗೆ ಇರಬೇಕು ಅಂದರೆ ಸಾಯಿ ಹೇಳ್ದಂಗೆ ನಾವು ತಪ್ಪದೆ ಮಾಡಿದ್ರೇನೆ ನಮ್ಮ ಜೀವನದಲ್ಲಿ ಸಂತೋಷ ಇರುತ್ತದೆ. ನಾವೇನಾದರೂ ಒಂದು ಬೇಡಿಕೆ ಬೇಡ್ಕೊಳ್ಳುವಾಗ ಸಾಯಿ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿರ್ತೀವಿ. ಏನಾದರೂ ಸಮಸ್ಯೆ ಬಂದರೆ ಸಾಯಿ ಮುಂದೆ ಹಂಚ್ಕೊತೀವಿ. ನಮ್ಮ ಕಷ್ಟಗಳು, ನಮ್ಮ ಮನೆಯಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಮೊದಲು ಸಾಯಿ ಮುಂದೆ ಹೇಳ್ಕೊತೀವಿ. ಹಣದ ಸಮಸ್ಯೆ ಇರಲಿ ಅಥವಾ ಏನಾದರೂ ಕೆಲಸ ಬೇಕು ಅಂತ ಇದ್ದರೂ ಪ್ರತಿಯೊಂದಕ್ಕೂ ನಾವು ಸಾಯಿ ಮುಂದೆನೇ ಬೇಡ್ಕೊತೀವಿ. ಆದರೆ ಇಂದು ಸಾಯಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತಿದ್ದಾನೆ. ನಾನು ನಿನಗೆ ಕೊಟ್ಟಿರುವುದನ್ನು ಗುರುತಿಸುತ್ತಿದ್ದೀಯಾ? ನಾವು ದೇವರು ಏನು ಕೊಡಲಿಲ್ಲ ಎನ್ನುವುದನ್ನೇ ಎಣಿಸುತ್ತಾ ಇರ್ತೀವಿ. ಆದರೆ ದೇವರು ಈಗಾಗಲೇ ಕೊಟ್ಟಿರೋದನ್ನು ಎಷ್ಟು ಬಾರಿ ಗಮನಿಸಿದ್ದೇವೆ? ನಮ್ಮ ಕೈಯಲ್ಲಿರುವ ಒಂದು ಅವಕಾಶ, ನಮ್ಮ ಜೊತೆಯಲ್ಲಿರುವ ಒಬ್ಬ ಒಳ್ಳೆಯ ವ್ಯಕ್ತಿ, ನಮ್ಮನ್ನು ಬಿಟ್ಟು ಹೋಗದೆ ನಿಂತಿರುವ ಒಂದು ಸಂಬಂಧ, ಮತ್ತೆ ಪ್ರಯತ್ನಿಸುವ ಶಕ್ತಿ, ಬೆಳಿಗ್ಗೆ ಎದ್ದು ಹೊಸ ದಿನವನ್ನು ನೋಡುವ ಅವಕಾಶ, ಇವೆಲ್ಲವೂ ಸಾಯಿಯ ಕೊಡುಗೆಗಳೇ. ಆದರೆ ಮನುಷ್ಯನ ಮನಸ್ಸಿನ ವಿಚಿತ್ರತೆ ಏನೆಂದರೆ, ಕೈಯಲ್ಲಿರುವ ಒಂದು ವಜ್ರವನ್ನು ಬಿಟ್ಟು ದೂರದಲ್ಲಿರುವ ಕಲ್ಲನ್ನು ಹುಡುಕುತ್ತಾ ಇರ್ತಾರೆ. ಭಕ್ತರೇ, ನಿಮ್ಮ ಜೀವನದಲ್ಲೂ ಹಾಗೆಯೇ ಆಗಿರಬಹುದು. ನೀವು ಯಾವುದೇ ಒಂದು ವಿಷಯಕ್ಕಾಗಿ ಬಹಳ ದಿನಗಳಿಂದ ಕಾಯುತ್ತಿದ್ದೀರಾ. ಒಂದು ಕೆಲಸ ಸಿಗಬೇಕು ಎಂದು, ಒಬ್ಬ ವ್ಯಕ್ತಿ ಮತ್ತೆ ಮಾತನಾಡಬೇಕು ಎಂದು, ಒಂದು ಸಾಲ ತೀರಬೇಕು ಎಂದು, ಮನೆಯಲ್ಲಿ ನೆಮ್ಮದಿ ಬರಬೇಕು ಎಂದು, ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ಆ ಆಸೆ ತಪ್ಪಲ್ಲ. ಆದರೆ ಸಾಯಿ ಹೇಳೋದು ಏನೆಂದರೆ, ನೀನು ಕೇಳಿದ್ದನ್ನು ಕೊಡಲು ನಾನು ತಡ ಮಾಡುತ್ತಿದ್ದೇನೆ ಎಂದುಕೊಳ್ಳಬೇಡ. ನೀನು ಕೇಳಿದ್ದಕ್ಕಿಂತ ಮೊದಲು ಅದನ್ನು ಸ್ವೀಕರಿಸುವಷ್ಟು ನಿನ್ನನ್ನು ಸಿದ್ಧಪಡಿಸುತ್ತಿದ್ದೇನೆ. ಇದು ಬಹಳ ದೊಡ್ಡ ವ್ಯತ್ಯಾಸ. ನಾವು ದೇವರ ಸಮಯವನ್ನು ತಡ ಎಂದು ಕರೆಯುತ್ತೇವೆ. ಸಾಯಿ ಅದನ್ನು ಸಿದ್ಧತೆಯ ಸಮಯ ಎಂದು ಕರೆಯುತ್ತಾನೆ. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿರುತ್ತದೆ. ನೀವು ಅಳುತ್ತಾ ಇರ್ತೀರಾ, ಸಾಯಿ ನಾನು ಏನು ತಪ್ಪು ಮಾಡಿದೆ ಎಂದು ಕೇಳುತ್ತಾ ಇರ್ತೀರಾ. ಆದರೆ ಸಾಯಿ ಮೌನವಾಗಿ ಹೇಳುತ್ತಾನೆ, ಆ ಬಾಗಿಲಿನ ಹಿಂದೆ ನಿನಗೆ ಬೇಕಾದದ್ದು ಇರಲಿಲ್ಲ, ಅದರಿಂದ ನಾನು ಅದನ್ನು ಮುಚ್ಚಿದೆ. ನಮಗೆ ಮುಚ್ಚಿದ ಬಾಗಿಲು ದುಃಖ, ಸಾಯಿಗೆ ಅದು ರಕ್ಷಣೆ. ನಮಗೆ ತಡ, ಸಾಯಿಗೆ ಅದು ಸರಿಯಾದ ಸಮಯ. ನಮಗೆ ಕಳೆದುಕೊಳ್ಳೋದು, ಸಾಯಿಗೆ ಅದು ಹೊಸದನ್ನು ಹಿಡಿಯಲು ಕೈ ಖಾಲಿ ಮಾಡೋದು. ಇದನ್ನು ಅರ್ಥ ಮಾಡಿಕೊಂಡು ದಿನದಿಂದ ಭಕ್ತನ ಜೀವನ ಬದಲಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗಿದ್ದರೆ ಪ್ರತಿದಿನ ಅವರನ್ನೇ ನೆನೆದು ನೋವು ಪಡಬೇಡಿ. ಒಮ್ಮೆ ಸಾಯಿನ ಕೇಳಿ, ಸಾಯಿ, ಅವರು ನನ್ನ ಜೀವನದಿಂದ ಏಕೆ ಹೋದರು ಎಂದು ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಅವರ ಜಾಗದಲ್ಲಿ ನೀನು ನನಗೆ ಕಲಿಸಬೇಕಾದ ಪಾಠವೇನು? ಈ ಪ್ರಶ್ನೆ ನಿಮ್ಮ ನೋವನ್ನು ನಿಧಾನವಾಗಿ ಜ್ಞಾನವಾಗಿ ಬದಲಿಸುತ್ತದೆ. ಅದೇ ಸಾಯಿಯ ಮಾರ್ಗ. ಸಾಯಿ ಯಾವಾಗಲೂ ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗೋದಿಲ್ಲ. ಕೆಲವೊಮ್ಮೆ ಸಮಸ್ಯೆಯನ್ನು ಎದುರಿಸುವ ನಮ್ಮ ಸಾಮರ್ಥ್ಯವನ್ನೇ ಹೆಚ್ಚಿಸುತ್ತಾನೆ. ಇದು ಬಹಳ ಮುಖ್ಯ. ನೀವು ಈಗ ಅನುಭವಿಸುತ್ತಿರುವ ಕಷ್ಟವನ್ನು ನೋಡಿ ನನ್ನ ಜೀವನ ಏಕೆ ಹೀಗಾಯಿತು ಎಂದು ಕೇಳಬೇಡಿ. ಇಂದು ಒಂದು ಬಾರಿ ಹೀಗೆ ಹೇಳಿ, ಈ ಪರಿಸ್ಥಿತಿಯ ಮೂಲಕ ಸಾಯಿ ನನ್ನೊಳಗೆ ಯಾವ ಶಕ್ತಿಯನ್ನು ಹುಟ್ಟಿಸುತ್ತಿದ್ದಾನೆ? ನೀವು ಈ ಪ್ರಶ್ನೆ ಕೇಳಿದ ಕ್ಷಣದಿಂದ ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ಮಗು, ಈ ಥಂಬ್ನೇಲ್ನಲ್ಲಿ ಸಾಯಿ ತನ್ನ ಕೈಯಲ್ಲಿ ಒಂದು ಚೀಲವನ್ನು
ಹಿಡಿದಿರುವಂತೆ ಕಾಣುತ್ತದೆ. ಈ ಚೀಲವನ್ನು ನೀವು ಕೇವಲ ಹಣದ ಸಂಕೇತವಾಗಿ ನೋಡಬೇಡಿ. ಅದರೊಳಗೆ ಸಾಯಿ ನಿಮ್ಮ ಜೀವನಕ್ಕೆ ಬೇಕಾದ ಅವಕಾಶಗಳು, ಪರಿಹಾರಗಳು, ಹೊಸ ದಾರಿಗಳು ಮತ್ತು ಉತ್ತರಗಳನ್ನು ಇಟ್ಟುಕೊಂಡಿದ್ದಾನೆ ಎಂದು ಭಾವಿಸಿ. ಆದರೆ ಒಂದು ವಿಷಯ ನೆನಪಿರಲಿ, ಸಾಯಿ ಚೀಲವನ್ನು ನಿಮ್ಮ ಮುಂದೆ ಇಡಬಹುದು, ಆದರೆ ಅದನ್ನು ತೆರೆದು ನೋಡುವ ಧೈರ್ಯವನ್ನು ನೀವು ತೋರಿಸಬೇಕು. ಅಂದರೆ ಅವಕಾಶ ಬಂದಾಗ ಹೆದರಬಾರದು. ಹೊಸ ಕೆಲಸ ಬಂದಾಗ ನನಗೆ ಆಗೋದಿಲ್ಲ ಎಂದು ಹಿಂದೆ ಸರಿಯಬಾರದು. ಹೊಸ ವ್ಯಕ್ತಿ ಜೀವನಕ್ಕೆ ಬಂದಾಗ ಹಳೆಯ ನೋವಿನ ಕಾರಣಕ್ಕೆ ಎಲ್ಲರನ್ನು ಅನುಮಾನಿಸಬಾರದು. ಹೊಸ ದಾರಿ ತೆರೆದಾಗ ಹಳೆಯ ದಾರಿಯನ್ನೇ ಹಿಡಿದುಕೊಂಡು ನಿಲ್ಲಬಾರದು. ಸಾಯಿ ದಾರಿ ತೋರಿಸುತ್ತಾನೆ. ಒಂದು ಹೆಜ್ಜೆ ಇಡೋದು ನಮ್ಮ ಕೆಲಸ. ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ನಿಧಾನವಾಗಿದೆ ಎಂದು ಅನಿಸುತ್ತದೆಯಾ? ಹಣ ನಿಧಾನವಾಗಿ ಬರುತ್ತಿದ್ದೆ, ಕೆಲಸ ನಿಧಾನವಾಗಿ ಆಗುತ್ತಿದ್ದೆ, ಮನೆಯ ಸಮಸ್ಯೆ ನಿಧಾನವಾಗಿ ಬದಲಾಗುತ್ತದೆ, ನಿಮ್ಮ ಪ್ರಾರ್ಥನೆಗೂ ಉತ್ತರ ನಿಧಾನವಾಗಿ ಬರುತ್ತದೆ. ಹಾಗಾದರೆ ಆತುರ ಪಡಬೇಡಿ. ಮಣ್ಣನೊಳಗೆ ಬೀಜ ಕಾಣೋದಿಲ್ಲ, ಆದರೆ ಅದರೊಳಗೆ ಕೆಲಸ ನಡೆಯುತ್ತಿರುತ್ತದೆ. ಅದೇ ರೀತಿ ಸಾಯಿಯ ಕೆಲಸ ಯಾವಾಗಲೂ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನೀವು ಇಂದು ಪ್ರಾರ್ಥನೆ ಮಾಡಿದರೆ ನಾಳೆ ಸಮಸ್ಯೆ ಹಾಗೆಯೇ ಇದೆ, ಸಾಯಿ ಕೇಳಲಿಲ್ಲ ಎಂದುಕೊಳ್ಳಬೇಡಿ. ಕೆಲವೊಮ್ಮೆ ಉತ್ತರ ನಿಮ್ಮ ಮುಂದೆ ಬಂದಿರುತ್ತದೆ, ಆದರೆ ಅದು ನೀವು ನಿರೀಕ್ಷಿಸಿದ ರೂಪದಲ್ಲಿರೋದಿಲ್ಲ. ನೀವು ಹಣ ಕೇಳುತ್ತೀರಿ, ಸಾಯಿ ನಿಮಗೆ ಒಂದು ಕೆಲಸದ ಅವಕಾಶ ಕೊಡಬಹುದು. ನೀವು ನೆಮ್ಮದಿ ಕೇಳುತ್ತೀರಿ, ಸಾಯಿ ನಿಮ್ಮ ಜೀವನದಿಂದ ತಪ್ಪು ವ್ಯಕ್ತಿಯನ್ನು ದೂರ ಮಾಡಬಹುದು. ನೀವು ಯಶಸ್ಸು ಕೇಳುತ್ತೀರಿ, ಸಾಯಿ ಮೊದಲು ನಿಮ್ಮ ಸೋಲಿನ ಭಯವನ್ನು ತೆಗೆದುಹಾಕಬಹುದು. ನೀವು ಒಂದು ಸಂಬಂಧ ಉಳಿಸಬೇಕು ಎಂದು ಕೇಳುತ್ತೀರಿ, ಸಾಯಿ ಮೊದಲು ಸಂಬಂಧ ಉಳಿಸಬೇಕು ಎಂದು ಕೇಳುತ್ತೀರಿ. ನಮ್ಮ ಸಾಯಿ ಮೊದಲು ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಬಹುದು. ಅದರಿಂದ ಸಾಯಿಯ ಉತ್ತರವನ್ನು ನಿಮ್ಮ ಕಲ್ಪನೆಯ ರೂಪದಲ್ಲಿ ಮಾತ್ರ ಹುಡುಕಬೇಡಿ. ಅವನು ಕೊಡುವ ಉತ್ತರವನ್ನು ಗುರುತಿಸುವ ಕಣ್ಣು ಬೇಕು ಅಂತ ಸಾಯಿ ಒಳ್ಳೆಯ ಮಾತುಗಳು ನಮಗೆ ಹೇಳಿದ್ದಾರೆ. ಈ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕು. ಸಾಯಿ ಏನೇ ಹೇಳಿದ್ರು ನಮ್ಮ ಜೀವನ ಸಂತೋಷವಾಗಿರಬೇಕು ಅಂತ ಹೇಳುತ್ತಾರೆ. ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಭಕ್ತರಿಗೆ ಹಂಚಿ. ಎಲ್ಲರೂ ಕೂಡ ಓಂ ಸಾಯಿರಾಮ್ ಅಥವಾ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ.